ಕೃಷಿ ಯಾರು ಬಂದ್ರು ಕೃಷಿ ನಾನ ಮೇನ್ ಕ್ಯಾಂಡಿಡೇಟ್ ನಾನೇ ಹೋಗಲ್ಲ ನಾಟು 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 ಸಾಂಗ್ ಐತಲ್ಲ ಅದ್ರೊಳಗೆ ಹಾಕೊಂಡಿರ್ತಾರಲ್ಲ ಎಂಟು ಪಾಪುಗ ನೀರ್ ಕುಡಿಸ್ತೀರಾ ಅಕ್ಕ ಅಂತ ಮಾಡಿದ್ರಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂತ ಗೈಸ್ ನೋಡ್ರಿ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟು ಇವ್ರು ಬರೋ ತಡನ ಏನಂತ ಸ್ಪೆಷಲ್ ಗೆಸ್ಟ್ ಬಂದಾರ ನೋಡ್ರಿ ಇಲ್ಲ ಎಬ್ಸಲ್ ನಾನು ಕೃಷಿ ಯಾರು ಬಂದ್ರು ಕೃಷಿ ಶ್ರುತಿ ಇನ್ನೊಬ್ಬಕಿ ಗೊತ್ತೈತೆ ಬೇಡ ಎಲ್ಲ ಇಬ್ಬರ ಹೆಸರು ಹೇಳ್ತಾಳ ಅವಾಗ ಹಾಕಿವಿ ಎಬಸ್ನಾಳ ನಿನ್ ಕುಂದರ್ ಈಕೆ ಫೋನ್ ಮಾಡಿ ಅವಾಗ ಹೇಳಿದ್ಲು ಗಾಯ್ಸ್ ಎಬಸ್ಬೇಕು ಎಬಸಿರಕ್ಕ ಅಂತೇಳಿ ಮಕ್ಕಳನ್ನಲ್ಲ ಕಾಲ ಮೇಲೆ ಕಾಲ ಹಾಕೊಂಡು ನೋಡ್ರಿ ಹಂಗ ರಘುನ್ ಮಾತಾಡಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದಾರ ಅಮೂಲ್ಯ ನೋಡ್ರಿ ಬರ್ರಿ ಬರ್ರಿ ವ್ಲಾಗ್ನಾಗ ಬರ್ರಿ ಪಾಪ ಗೈಸ್ ಬಿಸಿಲಾಗ ರಾವಾಗಿರುತ್ತೆ ನಿಮ್ಗ ಫುಲ್ ಬಿಸಿಲಾ ಸರ್ ಏನಕ್ಕ ನೋಡ್ರಿ ತೊಟ್ಲಕ್ ಬಂದಿಲ್ಲ ಇವತ್ತು ಬಂದ ನೋಡ್ರಿ ಆ ಕಡೆ ಸೈಡ್ 8,000 ಯಾರಂತ ಏನಂತ ನಿನ್ನ ರೇಣು ಅಂತ ಕರಿತಾಳ ಗೊತ್ತೈತಕ್ಕೀಗ ನಿನ್ನ ಹೆಸರು ರೇಣು ಅಂತ ಕೃಷಿ ಆಕೆ ಯಾರು ಕೃಷಿ ಈಗ ಸೋಗ್ ಮಾಡ್ತಾಳ ಬಿಲ್ಡಪ್ ಕೊಡ್ತಾಳೆ ಈಗ ಸ್ವಲ್ಪ ಗೈಸ್ ನೋಡ್ರಿ ಇವರು ಗುಂಡನ ಇಟ್ಕೊಂಡಿದ್ದಾರೆ ಆದ್ರೆ ಗುಂಡನ ಮಕ್ಕ ತರ್ಸಂಗಿಲ್ಲ ಇವ್ರು ನೋಡ್ರಿ ರಿಸೆಪ್ಷನ್ ತಿನ್ನಕಂತಾರ ಅವ್ರು ಬೇಸ್ ನೋಡಿ ಅರೇಂಜ್ ಮೇಯಕ್ ಕುಂತಾರ ಕೃಷಿ ಹಾಯ್ ಗೈಸ್ ಆಶ್ ಗೈಸ್ ನೋಡ್ರಿ ಇವರು ಏನ ಮಾಡಕಂತಾರ ಬ್ಲೌಸ್ ಪೀಸ್ನ ಆರ್ಡರ್ ಮಾಡಿದ್ವಿ ಅದಕ್ಕೆ ಹೆಂಗೈತಿ ಅಂತ ನೋಡಕಂತಿದ್ರು ನೋಡ್ರಿ ಅದು ಸ್ಟಿಚ್ಡ್ ಅಲ್ಲ ಸಾರಿ ರೆಡಿಮೇಡ್ ಬ್ಲೌಸ್ ರೆಡಿಮೇಡನಲ್ಲ ವರ್ಕ್ ಹಾಕಿರೋ ಬ್ಲೌಸ್ ಸಿಗುತ್ತಲ್ಲ ಅದನ್ನ ಆರ್ಡರ್ ಮಾಡಿದ್ವಿ ಅದಕ್ಕೆ ತೋರ್ಸಕ್ಕಂತ ಗುಂಡ ಮಲಗಿದಾನ ಕಣ್ಣು ನಿನ್ನಂತವ ನೀಟಾಗಿ ಮುಖನ ಕಂಡಿಲ್ಲ ನಿಮ್ಮದು ಬಿಸ್ಲಾಗ ಬಂದಿರಲ್ಲ ನೋಡ್ರಿ ಗೈಸ್ ಇವರು ಹೊರಟಿದ್ದಾರೆ ಇವಾಗ ಬಾಯ್ ಗಾಶ್ ಮತ್ತೆ ಮಾಲಿಗೆ ಹೋಗಿ ಬಂದ ನೋಡ್ರಿ ಗೈಸ್ ಇವಾಗ ಹೋಗಿ ಮಾಲಿಗೆ ಹೋಗಿ ಏನೇನು ಪಾಪಗೇನ ಗಿಂಚಿ ಅವೆಲ್ಲ ತಗೊಂಡು ಬಂದಾರ ತೋರಿಸ್ತೀನಿ ತಡ್ರಿ ಈಗ ಬ್ಲಾಗ್ನಾಗ ಬಾಯ್ ಶ್ರುತಿ ಮ್ಯಾಮ್ ಶ್ರುತಿದು ಎಂಗೇಜ್ಮೆಂಟ್ ಇದೆ ಗಾಯ್ಸ್ ಆದ್ರೆ ನಾನು ಹೋಗಕ್ಕಾಗಲ್ಲ ನಾನ ಮೇನ್ ಕ್ಯಾಂಡಿಡೇಟ್ ನಾನೇ ಹೋಗಕ್ಕಾಗಲ್ಲ ಹೌದಲ್ಲ ಮದುವೆಗೆ ಬರ್ತೀವಿ ಪಕ್ಕ ಮದುವೆಗೆ ಬರ್ತೀನಿ ಅನನ ಮಗ ನೋಡಿ ಮೊನ್ನೆ ನಮ್ಮ ಹಸ್ಬೆಂಡ್ ಬಂದಿದ್ರು ಗೈಸ್ ಮಾವಿನಕಾಯಿ ತಂದಿದ್ರು ಊರಿಂದ ಅದನ್ನ ಕೊಟ್ಟು ಕಳ್ಸಕಂತೀವಿ ಸ್ವೀಟ್ ಅದಾವು ತಿನ್ನಕ ಹುಷಾರ್ ಹೋಗ್ರಪ್ಪಿ ಬಾಯ್ 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 ಗಾಯ್ಸ್ ಫೋನ್ ಮಾಡ್ರಿ ಹೋಗಿ ಬಾಯ್ ಬಾಯ್ ಮೆಲ್ಲಕ್ ಹೋಗ್ರಿ ನೋಡಮ್ಮ ಬಾಯ್ ಮಾಡ ಕೃಷಿ ಅಮೂಲ್ಯ ನೋಡ್ರಿ ಕೊತ್ತಂಬರಿ ಜುಟ್ಟಾಗ್ಯದ ಅವತ್ತೊಂದ ದಿನ ಚಂದ ಕಾಣ್ತಾವ ಸ್ಟ್ರೇಟ್ ಆಗಿ
ಅಲ್ಲ ಎಲ್ಲಿಗೆ ಹೋಗೋದ್ನಾಗ ಮಾಡಿಸ್ಕೋಬೇಕಲ್ಲ ಮೂ ಅಲ್ಲ ಸ ಹಂಗೇನಿಲ್ಲ ಅಲ್ಲ ಸ್ವಲ್ಪ ಬಿಟ್ರೆ ಚಲೋ ಕಾಣ್ತಾರಲ್ಲ ಇವಾಗ ಅನನ್ಯಾಗ ಬೇಷಾಗಿತ್ತಲ್ಲ ಮತ್ತೆ ಹೌದು ಇವತ್ತು ವೇರ್ಸ್ಟೈಲ್ ಮಾಡಿದ್ವಿ ಡ್ಯಾನ್ಸಿಗೆ ಅವು ಮತ್ತೆ ಹಂಗೆ ಬಿಟ್ಟಾಗಂದ್ರೆ ಅಷ್ಟಿದೆ ಅನ್ನಿಸ್ತಿದ್ದು ಅಮೂಲ್ಯನ ಮಾಲಿಗೆ ಹೋಗಿ ಮಾಲಿಗೆ ಬಿಟ್ಟು ಹೋಗಿದ್ರು ಗೈಸ್ ನಾಳೆ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗ್ತಾರೆ ಯಾರು ಲಲ್ಲಮ್ಮ ಆಯ್ಕೆ ಹಂಗೆ ಹ್ಞೂ ಅಂದ್ರೆ ನೀನು ಅದನ್ನೇ ಗಟ್ಟಿ ಹಿಡಿದು ಬಿಡು ಪಟ್ಟು ಗಟ್ಟಿ ಹಿಡಿದು ಕರ್ಕೊಂಡು ಹೋಗ್ತಾರೆ ನಾನು ರೀಲ್ಸ್ ಮಾಡಿಸ್ತೀನಿ ನಾನು ಹಾಂ ಬಂಗಾರಿ ಈಗ ಬಂಗಾರಿ ಬಂಗಾರಿ ಅನ್ನಕ್ಕೆ ಹೋಗ್ಬೇಡ ಬಂಗಾರಿ ಬಂಗಾರಿ ಬಾ ಬಂಗಾರಿ ನಾಟಕ ಗಾಯ್ಸ್ ನಾನು ಯಾವ ಬಂಗಾರಿ ನಮ್ಮ ಬಂಗಾರಿ ಇಲ್ಲ ಐತೆ ನೋಡ್ರಿ ಬಂಗಾರಿ ನಮ್ಮ ಬಂಗಾರಿ ಅಮೂಲ್ಯನ ಅಮ್ಮು ಅನ್ನ ಅಮೂಲ್ಯನ ಅಮೂಲ್ಯನ ಅನನ್ಯನ ಪಾಂಡ ಗೈಸ್ ನೋಡಿದ್ರಲ್ಲ ನಮ್ಮ ಶ್ರುತಿ ರೇಣುಕಾ ಬಂದಿದ್ರು ಅವರು ಏನು ತಂದಾರ ಅಂತೇಳಿ ವಿಡಿಯೋದಾಗ ತೋರಿಸ್ಲಿಲ್ಲ ಯಾಕಂದ್ರೆ ಅವರು ನಮ್ಮ ರಘುವರನ್ ತೊಟ್ಲಕ್ಕೆ ಅವರು ಬರಲಿಲ್ಲ ಅವಾಗ ಹೇಳಿದ್ದೆ ನಾನು ಏನೋ ಕೆಲಸ ಇತ್ತು ಅಂತೇಳಿ ಮತ್ತೆ ಏನೋ ಇತ್ತು ಅಂತೇಳಿ ಅವರು ಬರೋಕ್ಕಾಗಿದ್ದಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀವಕ್ಕ ಅಂತ ಹೇಳಿದ್ರು ಮತ್ತೆ ಒಂದು 2 months ಆದ್ಮೇಲೆ ಬಂದಾರ ನೋಡ್ರಿ ನಮ್ಮ ರಘುವರನ್ ಮಾತಾಡ್ಸಕ ನಮ್ಮ ರೇಣುಕಾ ಬೇರೆ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ ನಮ್ಮ ಶ್ರುತಿನೂ ಒಬ್ಬಳೇ ಆಗಿದ್ದಕ್ಕೆ ಬರೋಕ್ಕಾಗಿದ್ದಿಲ್ಲ ಇಬ್ಬರು ಸೇರಿ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ರಂತ ಮತ್ತೆ ನಿನ್ನೆ ಬಂದಿದ್ರಿ ವಿಡಿಯೋದಾಗ ನೋಡಿದ್ರಿ ಏನು ತೊಗೊಂಬಂದಿದ್ದಾರೆ ಅಂದ್ರೆ ನಮ್ಮ ಗುಂಡಗ ಕ್ಯೂಟ್ ಐತಿ ಗಾಯ್ಸ್ ಇದು ಅದು RRR ಅಂತ ಫಿಲಮ್ ಐತಲ್ಲ ಗಾಯ್ಸ್ ನಾಟು 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 ಸಾಂಗ್ ಐತಲ್ಲ ಅದ್ರೊಳಗೆ ಹಾಕೊಂಡಿರ್ತಾರಲ್ಲ ಆ ಥರ ನಂಗೆ ಈ ಥರ ಇಷ್ಟ ಗಾಯ್ಸ್ ಕ್ಯೂಟ್ ಐತಿ ಇದನ್ನ ರೇಣುಕಾ ತಗೊಂಬಂದಾಗಿದ್ರಿ ರೇಣುಕಾ ಇದ್ದಾಳ ಥ್ಯಾಂಕ್ ಯು ಸೋ ಮಚ್ ಅವಾಗ್ಲಕ್ಕೆ ಸಪ್ರೇಟಾಗಿ ಹೇಳೀನಿ ಈ ವಿಡಿಯೋದಾಗ ಒಂದು ಸ್ವಲ್ಪ ಹೇಳತ್ತೀನಿ ನೋಡ್ರಿ ಮತ್ತೆ ರೇಣುಕಾ ಇನ್ನೂ ಒಂದು ಡ್ರೆಸ್ ತಗೊಂಬಂದಿದ್ದಾಳ ಇದಂತೂ ಎಷ್ಟು ಕ್ಯೂಟ್ ಐತೆ ನೋಡ್ರಿ ನನಗೆ ಈ ಥರ ಫೇವ್ರೆಟ್ ನಿಮ್ಮೆಲ್ಲ ಫೇವ್ರೆಟ್ ಬಾಯ್ಸಿಗೆ ಈ ಥರ ಹಾಕೊಂಡ್ರೆ ಇಷ್ಟ ನಂಗೆ ಒಳಗಡೆ ಟೀ ಶರ್ಟು ಮೇಲೆ ಹಿಂಗೆ ಶರ್ಟ್ ಥರ ಹಾಕ್ತಾರಲ್ಲ ಅದಂದ್ರೆ ಭಾಳ ಆ ಥರ ಅಂದ್ರೆ ಇಷ್ಟ ನಂಗೆ ಯಾರನ್ನ ಹಾಕೊಂಡ್ರೆ ನಂಗೆ ಚೆನ್ನಾಗಿ ಅನಿಸ್ತಿರ್ತಾರ ಈ ಥರ ನೋಡ್ರಿ ಎಷ್ಟು ಕ್ಯೂಟ್ ಐತಿ ಇದು ಕೂಡ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಇದು ಇವಾಗಲೇ ಹಾಕ್ಬೇಕಾಯ್ತು ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಬರೋಂಗಿಲ್ಲ ನೋಡೋಣ ಇದು ಫೋಟೋಶೂಟಿಗೆ ಹಾಕೋಣ ಅಂತ ಫೋಟೋಶೂಟಿಗೆ ಆ್ಯಕ್ಚುಲಿ ಒಂದು 2 months ಮಾಡ್ಬೇಕು ಅಂದ್ಕೊಂಡಿವಿ ಅವತ್ತು ನಿನ್ನೆ ಅದು 2 months ಆಗಿದ್ದು ನಿನ್ನೆ ಅಂದ್ರೆ ಪಾಪುಗೆ ಇಂಜೆಕ್ಷನ್ ಮಾಡಿಸಿದ್ದು ಕಾಲು ನೋವಿತ್ತಲ್ಲ ಅದಕ್ಕೆ ಒಂದು 2 days ಬಿಟ್ಟು ಮಾಡ್ಸೋಣ ಅಂತೇಳಿ ಅಂದ್ಕೊಂಡಿವಿ ನಾಳೆ ಮಾಡಿಸ್ತೀವಿ ಈ ಡ್ರೆಸ್ ಅಥವಾ ಇನ್ನೊಂದು ಡ್ರೆಸ್ ಇದೆ ಅದ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಯಾವುದು ಅಂತೇಳಿ ಯಾವ್ದು ಮಾಡ್ಬೇಕಂತ ಇನ್ನೂ ಐಡಿಯಾ ಇಲ್ಲ ನೋಡ್ತೀನಿ ಇವೆರಡು ರೇಣುಕಾ ತಗೊಂಬಂದ ನೋಡ್ರಿ ನಮ್ಮ ಶ್ರುತಿ ನೋಡ್ರಿ ಇದನ್ನು ಕ್ಯೂಟ್ ಐತೆ ನಮ್ಮ ರಘುವರನ್ 1 year ಆದಾಗ ಬರ್ತೈತೆ ನೋಡ್ರಿ ಆರಾಮ್ ಈ ಥರ ತಗೊಂಡ ನೋಡ್ರಿ ಈ ಥರ ಪ್ಯಾಂಟ್ ಏನಾದರೂ ಫಂಕ್ಷನ್ಸ್ಗೆಲ್ಲ ಹಾಕಕ್ಕೆ ಚೆನ್ನಾಗಿರುತ್ತೆ ನೋಡ್ರಿ ಕ್ಯೂಟ್ ಅಂತ ಗ್ರ್ಯಾಂಡನ್ನು ಅನಿಸುತ್ತೆ ಥ್ಯಾಂಕ್ ಯು ಶ್ರುತಿ ಮತ್ತೆ ನಮ್ಮ ಶ್ರುತಿ ಮತ್ತೆ ಆಮೇಲೆ ಮಾಲಿಗೆ ಹೋಗಿ ಗಿಂಚಿ ಅದೇನೇನೋ ಬಾಲು ಪಾಪು ಏನೇನೋ ತಂದ್ಕೊಟ್ಟೋದ್ಲು ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮತ್ತು ರೇಣುಕಾ ಅವ್ರಿಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ ಗೈಸ್ ಹೆಂಗೋ ಪರಿಚಯ ಆದ್ರೆ ಅವ್ರು ಅವ್ರು ಯಾರೋ ಬೇರೆಯವರು ನಮ್ಮ ರಿಲೇಷನ್ನೂ ಅಲ್ಲ ಫ್ರೆಂಡ್ಸು ಅಲ್ಲ ಏನೂ ಅಲ್ಲ ಹಂಗೆ ಪರಿಚಯ ಆಗಿ ನಮ್ಮ ಬಾಂಡಿಂಗ್ ಇಲ್ಲಿವರೆಗೂ ಬಂದೈತಿ ಏನಿಲ್ಲ ಅಂದ್ರೆ ಒಂದು 5 years ಆಗಕ್ಕೆ ಬಂತು ಗೈಸ್ ನಮ್ಮ ಬಾಂಡಿಂಗ್ ಹಂಗೆ ಕಂಟಿನ್ಯೂ ಆಗಕ್ಕಂತೈತಿ ಗೈಸ್ ಇವತ್ತು ಕಮೆಂಟ್ಸ್ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ್ದು ವಿಡಿಯೋ ಅಂದರೆ ಗುಂಡನಿಗೆ ಇಂಜೆಕ್ಷನ್ ಮಾಡಿಸಿದ್ವಿ ಪಾಪ ಹೊಸ ಕೂಲರ್ ತಂದಿದ್ವಿ ಗುಂಡಂಗೆ ಅಂತ ಒಂದು ತಮ್ನೇಲ್ ಹಾಕಿದ್ದೀನಲ್ಲ ಆ ವಿಡಿಯೋದಲ್ಲಿ ಕಮೆಂಟ್ಸ್ ಬಂದವು 43 ಕಮೆಂಟ್ಸ್ ಬಂದವು ಗೈಸ್ 45 ಕಮೆಂಟ್ಸ್ ಬಂದವು ನೋಡ್ರಿ ಫಸ್ಟ್ ಕಮೆಂಟು ಪಾಪುಗೆ ನೀರು ಕುಡಿಸ್ತೀರಾ ಅಕ್ಕ ಅಂತ ಮಾಡಿದ್ರಿ ಯಾರು ಮಾಡ್ಯಾರಪ್ಪ ಇವರು ಪಾಪುಗೆ ಇವಾಗ ನೀರು ಕುಡಿಸಲ್ಲ ಗೈಸ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಡಾಕ್ಟರ್ಸ್ 6 monthsವರೆಗೂ ಏನು ಕೊಡಬಾರ್ದು ಮಕ್ಕಳುಗಳಿಗೆ ಅಂತ ಹೇಳ್ತಾರೆ ಅಂತರ ಸಾಹಸ ನಾವು ಮಾಡಿಲ್ಲ ಹಾಯ್ ಅಕ್ಕ ಅಂತ ಮಾಡಿದ್ದೀರಿ ಥ್ಯಾಂಕ್ ಯು ಹಾಯ್ ಗುಂಡ ಸೂಪರ್ ಅಂತ ಮಾಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಾನು ಸ್ವೆಟರಲ್ಲಿ ಇಲ್ಲ ಇಂಥ ಬಿಸಿಲಲ್ಲಿ ತಡ್ಕೊಳಕ್ಕೆ ಆಗಲ್ಲ 1 month ಡೆಲಿವರಿ ಆಯಿತು ಅಂತ ಮಾಡಿದ್ದಾರೆ ಹೌದು ಯಾರೂ ತಡ್ಕೊಳಕ್ಕಾಗಂಗಿಲ್ಲ ಅಂತ ಪರಿ ಗಟ್ಟಿ ಬಾಣೆತನ ಮಾಡಿಸ್ಕೊಂಡ್ರೆ ತಡ್ಕೊಬೋದು ಹೇಳೋಕ್ಕಾಗಲ್ಲ ಹಾಯ್ ಅಕ್ಕ ನಿಮ್ಮ ಸಿಸ್ಟರ್ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೂಪರ್ ಬ್ಲಾಗ್ ಅಂತ ಮಾಡಿದ್ದೀರಾ ಥ್ಯಾಂಕ್ ಯು ಅಕ್ಕ ಪಾಪು ಕಾಲಿಗೆ ಕಾಟನ್ ಬಟ್ಟೆ ತಣ್ಣೀರಲ್ಲಿ ನೆನೆಸಿ
ಇಡೀ ಕಾಲಿಗೆ ಕಟ್ಟಿ ಅಂತ ಅಂದಿದ್ದೀರಿ. ಹೌದು, ಹಾಗೆ ಮಾಡಿದ್ವಿ, ಬಟ್ ಕಟ್ಟಿಲ್ಲ, ಮೇಲೆ ತಣ್ಣೀರ್ ಬಟ್ಟೆ ಹಾಕಿದ್ವಿ ಅಷ್ಟ, ಕಡಿಮೆ ಆಗ್ಯದ. ಪಾಪು ವೇಟ್ ಎಷ್ಟು ಇದೆ ಅಂತ ಕೇಳಿದಿರಿ. ಹೇಳ್ತೀನಿ ಅದನ್ನು ನೆಕ್ಸ್ಟ್ ಸಪ್ರೇಟ್ ಒಂದು ವಿಡಿಯೋ ಮಾಡಿದೆ ನಮ್ಮ ಗುಂಡನ್ ಕ್ವಶನ್ಸ್ನ, ಅದರಾಗ ಹೇಳ್ತೀನಿ. ಓಕೆ, ಏನೋ ಬಾನೆತನ ಬಗ್ಗೆ ಮಾತಾಡಿದಾರ. ಓಕೆ, ಅವ್ರಿಷ್ಟ, ಅದು ಅವರು ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ. ನಮ್ಮ ಕಡೆ ಬಾನೆತನ ಮಾಡಿದ್ರೆ ಜೀವನ ಪೂರ್ತಿ ಸ್ವಂತ ನಾವು ಹುಷಾರು ತಪ್ಪಲ್ಲ, ಆ ಥರ ಇರುತ್ತೆ. ನಮ್ಮ ಕಡೆ ಬಾನೆತನ ಬಿಸಿಲು ಈಗ ಓಕೆ, ಸ್ವೆಟರ್ ಏನೂ ಹಾಕಲ್ಲ. ಇಂಥ ಟೈಮಲ್ಲಿ ಬಿಸಿನೀರು ಕುಡಿಲೇಬೇಕು. ಬಿಸಿನೀರು ಕುಡಿದ್ರು ಸಣ್ಣ ಆಗ್ತಾರೆ, ಅದೊಂದು ಸಣ್ಣ ಆಗೋಕ್ಕೆ ಮೆಡಿಷನ್ನು. ಅನುಭವದ ಏನೋ ಹೇಳಿದ. ನಮ್ಮ ಕಡೆ ಒಂದು ಕೆಲಸನೂ ಮಾಡಿಸಲ್ಲ, ಬೆಚ್ಚಗೆ ಇರಬೇಕು ನಾವು. ಇರ್ತಾರೆ ಒಂದೊಂದು ಕಡೆ ಒಂದೊಂದು ಕಡೆ ಇರಲ್ಲ. ಅಕ್ಕ ಕಲರ್ ಚಾಲೆಂಜ್ ಮಾಡಿ ಅಂತ, ಇವಾಗ ಮಾಡೋಕ್ಕಾಗಲ್ಲ. ದಿಸ್ ವಿಡಿಯೋ ಸೂಪರ್, ಚೆನ್ನಾಗಿದ್ದೀರಾ ನೀವು ಅಂದರೆ ತುಂಬ ಇಷ್ಟ ಅಂತ ಕಾವ್ಯಶ್ರೀ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ. ಅಕ್ಕ ನೀವು ಊಟ ಏನು ಮಾಡ್ತೀರಾ ಹೇಳಿ ಅಂತ. ನಾರ್ಮಲಾಗಿ ಊಟ ಮಾಡಕತ್ತೀನಿ, ಸ್ವಲ್ಪ ಲಿಮಿಟೆಡ್ ಇರ್ತೈತೆ ಅದರೊಳಗೆಲ್ಲ ಅಷ್ಟೇ. ಅಕ್ಕ ನೀವು ಸೂಪರಾಗಿ ಇದ್ದೀರಾ ಸ್ನೇಹಿತರ. ಅಕ್ಕ ರಘುವರನ್ ಆರಾಮ ಅಂದ್ರೆ ಆರಾಮಿದಾನ. ಅಕ್ಕ ಪಾಪುಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂತ. ಓಕೆ, ಇದನ್ನು ಒಂದು ವಿಡಿಯೋನೇ ಮಾಡ್ತೀನಿ, ಯಾವ ಪ್ರಾಡಕ್ಟ್ ಅಂತಲೂ ತೋರಿಸ್ತೀನಿ. ಐಸಿಸ್ ನಂದು ಎ ನೆಗೆಟಿವ್ ಬ್ಲಡ್ ಗ್ರೂಪ್, ಬಟ್ ಸೆಕೆಂಡ್ ಪಾಪು ಡೆತ್ ಆಯಿತು. ನಿಮ್ಮ ಬ್ಲಡ್ ನೆಗೆಟಿವ್ ಅಂತ ಹೇಳಿದ್ರಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ವಾ ಅಂತ. ಏನೂ ಪ್ರಾಬ್ಲಮ್ ಆಗಿಲ್ಲ ಸಿಸ್, ಅದಕ್ಕೆ ಸಂಬಂಧ ಇರೋಂಗಿಲ್ಲ. ಏನೋ ಆಗಿರ್ಬೋದು, ಬ್ಲಡ್ ಗ್ರೂಪಿಗೆ ಏನು ಸಂಬಂಧ ಇರೋಂಗಿಲ್ಲ ಅಂತ ಅನಿಸುತ್ತೆ ನನಗೇನು. ಅಕ್ಕ ನನ್ನ ಬರ್ಡೇನು ಫೆಬ್ರವರಿ 25 ಅಂತ. ಸಮ್ಮು, ಹೌದಾ ಅಪ್ಪಿ. ಅಕ್ಕ ಪಾಪು ಯಾರ ಥರ ಇದೆ ಅಕ್ಕ, ಗುಂಡಕ್ಕೆ ಇದ್ದಾನೆ. ನನ್ನ ಥರನೇ ಐತಿ. ಗುಂಡ ಸೂಪರ್ ಅಕ್ಕ, ಬಂಗಾರ ಆಗೈತಿ, ತುಂಬ ದೃಷ್ಟಿ ಆಗುತ್ತೆ ಅವನಿಗೆ, ಲವ್ ಯು ಅಂತ. ಥ್ಯಾಂಕ್ ಯು. ಆಯ್ತಾ ಅಂತ ಅವರು ಅಂತ ಮಾಡಿದ್ದೀರಿ. ಆರಾಮಿದ್ದೀವಿ. ನನ್ನ ಮಗಳಿಗೂ ವ್ಯಾಕ್ಸಿನ್ ಹಾಕ್ಸಿದ್ವಿ ಸಿಸ್ಟರ್. ಗುಂಡ ಈಗ ಎಷ್ಟು ವೇಟ್ ಇದ್ದಾನೆ. ನಾವು ಹಾಕ್ಸಿದ್ವಿ ವ್ಯಾಕ್ಸಿನ್, 2 ದಿನ. ವೇಟ್ ಹೇಳ್ತೀನಿ, ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಒಟ್ಟು ಗುಂಡನ್ ಕ್ವಶನ್ಸ್ ಇರ್ತಾವಲ್ಲ, ಅದಾಗ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಅದನ್ನೇ ಹೇಳ್ತೀನಿ. 2 ಮಂತ್ಸ್ ಫೋಟೋಶೂಟ್ ಮಾಡಿಸಿದ್ರಾ ಅಂತ ಕೇಳಿರಿ. ಮಾಡಿಸಿದ್ವಿ, ಇನ್ನೂ ಮಾಡಿಸಿಲ್ಲ, ಮಾಡಿಸ್ಬೇಕು ಈಗ ನಾಳೆ. ಅದೇ ವೇಟ್ ಎಷ್ಟಿದ್ದಾನೆ ಅಂತಲೇ ಕೇಳಿರಿ. ಎಷ್ಟು ಮಂತ್ದು ಇಂಜೆಕ್ಷನ್ ಅಂತ. 1.5 ಮಂತ್. ರಘು ಕೃಷು ಏನು ಮಾಡಕ್ಕಂತಾರ ಅಂತ. ಅವ್ರೇನು ಮಾಡ್ತಾರೆ, ರಘು ಮಲಗಿದ್ದಾನೆ, ಕೃಷು ಆಟ ಆಡಕ್ಕಂತಾಳ. ಕೂಲರ್ ಹಾಕಿದ್ರೆ ಪಾಪುಗೆ ಕೋಲ್ಡ್ ಆಗಲ್ವಾ. ಹಾಗೇನಿಲ್ಲ, ಡಾಕ್ಟರ ಹೇಳ್ತಾರೆ ಕೂಲಲ್ಲಿಡ್ರಿ ಅಂತೇಳಿ, ತಣ್ಣಗಿಡ್ರಿ ಅಂತೇಳಿ. ವೇಟ್ ಗೇನ್ ಆದ್ರೆ ಗೇನ್ ಅಕ್ಕ, ವೇಟ್ ಗೇನ್ ಏನು ಮಾಡಿದ್ರಿ ಅಕ್ಕ, ಏನು ಮಾಡಬೇಕು ಅಂತ. ಏನೂ ಹಾಕಿಲ್ಲ, ಮೀಡಿಯಮ್ ಇದ್ದಾನೆ, ಅಂಥ ಪರಿ ಏನು ವೇಟ್ ಇಲ್ಲ, ಅಂಥ ಪರಿ ಏನು ಸಣ್ಣ ಇಲ್ಲ, ಮೀಡಿಯಮ್ ಇದ್ದಾನೆ, ಏನೂ ಹಾಕಿಲ್ಲ ನಾವು. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ನಮ್ಮ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೆ. ಬಿಸಿನೀರು ಕುಡಿತಿದ್ದೀರಾ ಸಿಸ್, ಪಾಪು ವೇಟ್ ಎಷ್ಟು ಇದೆ ಅಂತ. ಬಿಸಿನೀರು ಕುಡಿತಾ ಇಲ್ಲ, ಬಿಟ್ಟಿದ್ದೀನಿ. ಪಾಪು ವೇಟ್ ಮೀಡಿಯಮ್ ಇದ್ದಾನೆ. ಜಾನು, ನನ್ನ ಕಮೆಂಟ್ ಓದ್ರಿ, ನಿಮ್ಮ ಗುಂಡ ನನಗೆ ಫೇವ್ರೇಟ್ ಅಂತ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬಲ್ಲಿ ನೋಡೋದು ಜಾಸ್ತಿ, ನಿಮ್ಮ ಬ್ಲಾಗ್ ಬರುತ್ತೆ ಅಂತ ಏನೋ ಗೊತ್ತಿಲ್ಲ, ನಿಮ್ಮ ವಿಡಿಯೋ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಂತ. ರೇಣು ಅಂತ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಿ. ಪಾಪು ಡೇಟ್ ಆಫ್ ಬರ್ತ್ ಹೇಳಿ ಅಂತ ಮಾಡಿದ್ದಾರೆ. ಪಾಪು ಡೇಟ್ ಆಫ್ ಬರ್ತ್ ಫೆಬ್ರವರಿ 25. ಅಕ್ಕ, ನಿಮ್ಮ ಗುಂಡ ಮತ್ತು ನನ್ನ ಮಗ 8 ದಿನ ಅಷ್ಟೇ ಗ್ಯಾಪ್ ಅಕ್ಕ ಹುಟ್ಟಿದ್ದು ಅಂತ. ಹೌದಾ. ಹಾಯ್ ಅಂತ ಮಾಡಿದ್ದೀರಿ, ಸೂಪರ್ ಅಂತ ಮಾಡಿದ್ದೀರಾ. ಎಲ್ಲರಿಗೂ ಟೋಟಲ್ ಆಗಿ ಥ್ಯಾಂಕ್ ಯು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಾಗ ಮಾಡಿರೋ ಕಮೆಂಟ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ, ಹೀಗೆ ಕಮೆಂಟ್ಸ್ ಮಾಡ್ತಾ ಇರಿ. ಬಾಯ್.